ನಮಸ್ಕಾರ ಸ್ನೇಹಿತರೆ, ಕಲಾಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಡೆದಂತಹ TET ಪರೀಕ್ಷೆಯ ಪೇಪರ್ 1ನ ಪರಿಸರ ಅಧ್ಯಯನದ ಉತ್ತರಗಳನ್ನು ನೋಡೋಣ. ಕ್ವಶನ್ ನಂಬರ್ 121, ಒತ್ತಡದ SI ಏಕಮಾನ ಯಾವ್ದಂತ ಕೇರ. ಆಪ್ಷನ್ 2 ಪಾಸ್ಕಲ್ ಅನ್ನೋದು ಸರಿಯಾದ ಉತ್ತರ. 122ನೇ ಪ್ರಶ್ನೆ, ಮಿಂಚು ಉಂಟಾಗಲು ಕಾರಣ ಅಂದರೆ ಆಪ್ಷನ್ 2 ಸಂಗ್ರಹವಾಗಿರುವ ವಿದ್ಯುತ್ ಆವೇಶಗಳು ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 123ಕ್ಕೆ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. 124ನೇ ಪ್ರಶ್ನೆಗೆ ಪಾರ ಮತ್ತು ಆವೃತ್ತಿ ಅನ್ನೋದು ಸರಿಯಾದ ಉತ್ತರ, ಆಪ್ಷನ್ 1. ನೆಕ್ಸ್ಟು 125ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟು 126ನೇ ಪ್ರಶ್ನೆಗೆ ಸೌರಮಂಡಲದಲ್ಲಿ ಪೂರ್ವ ದಿಕ್ಕಿನಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳ ಜೋಡಿ ಯಾವುವು ಅಂತ ಹೇಳ್ಯಾರ. ಅದಕ್ಕೆ ಆಪ್ಷನ್ 1 ಶುಕ್ರ ಮತ್ತು ಯುರೇನಸ್ ಅನ್ನೋದು ಸರಿಯಾದ ಉತ್ತರ. 127ನೇ ಕ್ವಶನ್ಗೆ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಸಮರೂಪಿ ಮಿಶ್ರಣ ಯಾವುದು ಅಂತಂದರೆ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 129ನೇ ಕ್ವಶನ್, ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುವ ಸಮಸ್ಥಾನ ಯಾವುದಂದ್ರೆ ಕೊಬಾಲ್ಟ್, ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. 130ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿರುವ ಸಂಶ್ಲೇಷಿತ ಎಳೆ ಯಾವುದು ಅಪ್ಪ ಅಂದ್ರೆ ನೈಲಾನ್ ಅನ್ನೋದು ಸರಿಯಾದ ಉತ್ತರ, ಆಪ್ಷನ್ 2. 132ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕಾರ್ಬನೀಕರಣ. 133ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್, H2SO4. 134ನೇ ಪ್ರಶ್ನೆ, ಕ್ಯಾಲೋರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನ, ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಗೋಧಿಯ ತುಕ್ಕು ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿ ಯಾವುದಂದ್ರೆ ಶಿಲೀಂಧ್ರ, ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುವ ಕಣದಂಗಗಳು ಯಾವಂದ್ರೆ ಆಪ್ಷನ್ 2 ಕೋಶ ಭಿತ್ತಿ, ಪ್ಲಾಸ್ಟಿಡ್ಗಳು, ದೊಡ್ಡ ರಸದಾನೆ ಅನ್ನೋದು ಸರಿಯಾದ ಉತ್ತರ. 137ನೇ ಪ್ರಶ್ನೆಗೆ ಆಪ್ಷನ್ ಹೊಂದಿಸಿ ಬರೆಯೋದು ಕೇಳ್ಯಾರ, ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. 138ನೇ ಪ್ರಶ್ನೆ, ಹೇಳಿಕೆಗಳನ್ನು ಕೊಟ್ಟರೆ ಹೇಳಿಕೆಗೆ ಸಂಬಂಧಪಟ್ಟಂಗೆ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗದವು. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಆಂತರಿಕ ನಿಶೇಚನ ಕಂಡುಬರುವ ಜೀವಿಗಳ ಗುಂಪು ಅಂತ ಕೇಳ್ಯಾರ. ಇದಕ್ಕೆ ಉದಾಹರಣೆ 139ನೇ ಪ್ರಶ್ನೆಗೆ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. 140ನೇ ಪ್ರಶ್ನೆ, ಅರಣ್ಯನಾಶದಿಂದ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ, ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಮಾನವನ ವಿಸರ್ಜನಾವ್ಯೂಹದಲ್ಲಿ ಮೂತ್ರ ಹರಿಯುವ ಸರಿಯಾದ ಅನುಕ್ರಮಣಿಕೆ ಕೇಳ್ಯಾರ, ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣವಾಗುವುದು ಎಲ್ಲೆಂದ್ರೆ ಆಪ್ಷನ್ 1 ರುಮೆನ್ ಮತ್ತು ಸಿಕಮ್ನಲ್ಲಿ ಏನಾಗ್ತೈತಿ, ಸಸ್ಯಾಹಾರಿ ಪ್ರಾಣಿಗಳು ಸೆಲ್ಯುಲೋಸ್ ಜೀರ್ಣ ಆಗ್ತೈತಿ. 143ನೇ ಪ್ರಶ್ನೆಗೆ ಸರಿಯಾದ ಉತ್ತರ ತಂತ್ರಜ್ಞಾನ ಮತ್ತು ತಂತ್ರಾಂಶ, ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 144ನೇ ಪ್ರಶ್ನೆ, ಕಲಿಕಾರ್ಥಿಯಲ್ಲಿ ಸಮಗ್ರವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳೆರಡರನ್ನು ಬೆಳೆಸಲು ಹೆಚ್ಚು ಸೂಕ್ತವಾದ ವಿಧಾನ ಅಂತ ಕೇಳ್ಯಾರ, ಆಪ್ಷನ್ 3 ಸಹಭಾಗಿತ್ವ ಕಲಿಕಾ ವಿಧಾನ ಅನ್ನೋದು ಸರಿಯಾದ ಉತ್ತರ. ಪರಿಕಲ್ಪನಾ ನಕ್ಷೆಯ ಸರಿಯಾದ ಅನುಕ್ರಮಣಿಕೆ ಯಾವುದಂದ್ರೆ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. 146ನೇ ಪ್ರಶ್ನೆ, ಕಲ್ಪನೆಗಳ ಅನ್ವೇಷಣೆ, ಪ್ರಾಯೋಗಿಕತೆ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನು ಉತ್ತೇಜಿಸುವ ವಿಧಾನ ಯಾವುದಂದ್ರೆ ಅನುಗಮನ ಮತ್ತು ನಿಗಮನ ವಿಧಾನ. 147ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಮೌಲ್ಯಮಾಪನ ಸಾಧನೆ ಯಾವುದು ಅಂದ್ರೆ ಸಹಪಾಠಿ ಮೌಲ್ಯಾಂಕನ ಅನ್ನೋದು ಸರಿಯಾದ ಉತ್ತರ. 148ನೇ ಪ್ರಶ್ನೆಗೆ ವೈಜ್ಞಾನಿಕ ಮನೋವೃತ್ತಿ, ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. 149ನೇ ಪ್ರಶ್ನೆಗೆ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್ 150ನೇ ಪ್ರಶ್ನೆಗೆ ಮೌಲ್ಯೀಕರಿಸುವುದು ಅನ್ನೋದು ಸರಿಯಾದ ಉತ್ತರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.